ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ 18ನೇ ವಾರ್ಡ್ ಹುಲಿಗುಡ್ಡ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಿ ಹದ್ದುಬಸ್ತು ಹಾಗೂ ಖಾತೆ ನೀಡುವಂತೆ ಹುಲಿಗುಡ್ಡ ಗ್ರಾಮಸ್ಥರು ತಹಸೀಲ್ದಾರ್ ಸತ್ಯಮ್ಮ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಹುಲಿಗುಡ್ಡ ಗ್ರಾಮಕ್ಕೆ ಶವ ಸಂಸ್ಕಾರ ಮಾಡಲು ಸ್ಮಶಾನ ಭೂಮಿಯ ಅತ್ಯವಶ್ಯಕವಾಗಿದ್ದು, ಲಿಂಗಸಗೂರು ತಾಲೂಕಿನ ಕಸಬಾ ಲಿಂಗಸಗೂರಿನ ಸರ್ವೆ ನಂಬರ್ 492 ಹಿಸ್ಸಾದ ಒಟ್ಟು 47.38 ಎಕರೆ ಪೈಕಿ 4 ಎಕರೆ ಜಮೀನನ್ನ ತಾವು ರುದ್ರಭೂಮಿ ಸ್ಮಶಾನಕ್ಕೆ ಕಲ್ಪಿಸಿಕೊಡಬೇಕು. ಇದಕ್ಕಿಂತ ಮೊದಲು ರಸ್ತೆಗೆ ಹೊಂದಿಕೊಂಡಂತೆ ಸದರಿ ಸರ್ವೆ ನಂಬರ್ ಜಾಗದಲ್ಲಿ ಈ ಹಿಂದೆ ನಮಗೆ ಮೌಖಿಕವಾಗಿ ರುದ್ರಭೂಮಿಗಾಗಿ ಈ ಸ್ಥಳವನ್ನ ಕೊಡಲಾಗಿದ್ದು, ನಾವು ಕೂಡ ಮೃತ ದೇಹಗಳನ್ನ ಅಲ್ಲಿಯೇ ಹೂಳುತ್ತಾ ಬಂದಿದ್ದೇವೆ. ಆದ್ದರಿಂದ ಈಗ ನಾವು ಸ್ಮಶಾನಕ್ಕಾಗಿ ಮಾಡಿಕೊಂಡಿರುವ ಸ್ಥಳವನ್ನ ರುದ್ರಭೂಮಿಗಾಗಿ ಒದಗಿಸಿಕೊಟ್ಟು ರುದ್ರಭೂಮಿ ಪ್ರತ್ಯೇಕವಾಗಿ ಖಾತೆಯನ್ನ ಮತ್ತು ಹದ್ದುಬಸ್ತು ಮಾಡಿಕೊಡಬೇಕು ಅಂತ ಮನವಿಯಲ್ಲಿ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹುಲಿಗುಡ್ಡ 18ನೇ ವಾರ್ಡಿನ ನಿವಾಸಿಗಳು ರವಿಕುಮಾರ್ ಭೋವಿ, ಗಣೇಶ, ವಿಜಯಕುಮಾರ್, ರಾಜಪ್ಪ ಆಲ್ವಿ, ನಾಗಪ್ಪ, ಬಸವರಾಜ್ ಭಜಂತ್ರಿ, ಚಂದ್ರು ಬಡಿಗೇರ್, ವೀರೇಶ್ ಬಡಿಗೇರ್, ಅಮರೇಶ್ ನಾಯಕ, ಶಿವಮ್ಮ, ದೇವಮ್ಮ, ಹುಲಿಗೆಮ್ಮ ಉಪಾರ್, ಈರಮ್ಮ, ಲಕ್ಷ್ಮೀಬಾಯಿ, ಪಾರ್ವತಮ್ಮ ಸೇರಿ ಮತ್ತಿತರರು ಹಾಜರಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.